ಎಲ್ರಿಗೂ ನಮಸ್ಕಾರ. ನಮ್ಮ ಕಲಿಕಾ ಮಂಥನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋ ಎಸ್ಪೆಷಲಿ ಫಾರ್ ನಮ್ಮ 10ನೇ ತರಗತಿ ಮಕ್ಕಳಿಗೆ, ಅದರಲ್ಲೂ ಎಸ್ಪೆಷಲಿ ಮ್ಯಾಥ್ಸ್ ತುಂಬಾ ಕಷ್ಟ, ಮ್ಯಾಥ್ಸ್ 80 ಸ್ಕೋರ್ ಮಾಡೋದೇ ಕಷ್ಟ ಅಂತ ಅಂದುಕೊಳ್ಳುವಂಥ ಮಕ್ಕಳಿಗೆ ಈ ವಿಡಿಯೋ ಏನಪ್ಪ ಅಂತ ಅಂದರೆ, ಇನ್ನೇನು ನಮ್ಮ ಮುಂದಿನ ವಾರ ಬರೋ 18ನೇ ತಾರೀಕಿಂದ ನಮ್ಮ SSLC ಪರೀಕ್ಷೆಗಳು ಶುರುವಾಗ್ತಾ ಇದ್ದಾವೆ. ಸೊ ಅದರಲ್ಲೂ 80 ಸ್ಕೋರ್ ಮಾಡಬೇಕು, ಔಟ್ ಆಫ್ ಔಟ್ ತೊಗೊಬೇಕು ಅನ್ನೋವಂಥ ಮಕ್ಕಳು ತುಂಬ ಜನ ಆಸೆ ಇರುತ್ತೆ. ಬಟ್ ಪೇಪರ್ ಹೇಗೆ ಅಟೆಂಡ್ ಮಾಡಬೇಕು ಅಂತಕ್ಕಂಥದ್ದು ಗೊತ್ತಿರೋದಿಲ್ಲ. ಅಂಥವ್ರಿಗಾಗಿ ಈ ವಿಡಿಯೋ. ಬನ್ನಿ ತಡ ಮಾಡದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಈ ಒಂದು ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಲ್ವಾ, ಈ ಆನ್ಸರ್ ಬುಕ್ಲೆಟ್ ಬಂದು ನಮಗೆ ಹೋದ ವರ್ಷ 80 ಸ್ಕೋರ್ ಮಾಡ್ತಕ್ಕಂಥ ಯಾವುದೋ ಸ್ಟೂಡೆಂಟು ನಮಗೆ ಸಿಕ್ಕಿರುವಂಥದ್ದು. ಇದು ನಮ್ಮ KSEAB ಅವರ ವೆಬ್ಸೈಟ್ನಲ್ಲೇ ನಮ್ಮ ಡಿಪಾರ್ಟ್ಮೆಂಟು ರಿಲೀಸ್ ಮಾಡಿದೆ. ಸೊ ಇದು ನೋಡ್ತಾ ಇದ್ದೀರಾ ಮಕ್ಕಳೇ. ಸೊ ಇದು ನಿಮ್ಮ ಆನ್ಸರ್ ಬುಕ್ಲೆಟ್. ಈ ರೀತಿಯಾಗಿ ನಿಮಗೆ ಆನ್ಸರ್ ಬುಕ್ಲೆಟ್ನ ಎಕ್ಸಾಮಿನೇಷನಲ್ಲಿ ಕೊಡ್ತಾರೆ. ಸೊ ಮೊದಲನೇದಾಗಿ ನೀವೇನು ಮಾಡಬೇಕು ಅಂತಕ್ಕಂಥದ್ದು ಅಂತ ಅಂದರೆ, ಪೇಪರ್ ಬುಕ್ಲೆಟ್ ಬಂದಮೇಲೆ ಆ ಪೇಪರ್ ಕಂಪ್ಲೀಟ್ 38 ಪೇಜ್ಗಳೇನೋ ಇರುತ್ತೆ, 36 ಪೇಜ್ ಇರುತ್ತೆ. ಸೊ ಕಂಪ್ಲೀಟ್ಲಿ 36 ಪೇಜು ಇದೆಯಾ, ಎಲ್ಲಾದರೂ ಬಿಟ್ಟೋಗಿದೆಯಾ ಅಂತಕ್ಕಂಥದ್ದನ್ನ ಚೆಕ್ ಮಾಡ್ಕೋಬೇಕು. ಇನ್ ಕೇಸ್ ಏನಾದರೂ ಇನ್ ಬಿಟ್ವೀನ್ ಯಾವುದಾದ್ರು ಪೇಜಸ್ಗಳು ಬಿಟ್ಟೋಗಿತ್ತು ಅಥವಾ ಹರಿದೋಗಿತ್ತು ಅಂತಕ್ಕಂಥದ್ರೆ ಕೂಡಲೇ ಇಮಿಡಿಯೇಟಾಗಿ ನಿಮಗೆ ಕ್ಲಾಸಲ್ಲಿ ಇರ್ತಕ್ಕಂಥ ಇನ್ವಿಜಿಲೇಟರ್ನ ಗಮನಕ್ಕೆ ತರಬೇಕು. ಅದಾದಮೇಲೆ ಅವರು ಅದನ್ನು ರೀಪ್ಲೇಸ್ ಮಾಡಿಕೊಡೋವಂಥ ವ್ಯವಸ್ಥೆ ಮಾಡಿಕೊಡ್ತಾರೆ. ಬನ್ನಿ, ಸೊ ಇದು ನಿಮ್ಮ ಫ್ರಂಟ್ ಪೇಜು, ಆನ್ಸರ್ ಬುಕ್ಲೆಟಿನ ಫ್ರಂಟ್ ಪೇಜ್. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ, SSLC PUC ಅದರ್ ಎಕ್ಸಾಮಿನೇಷನ್ಸ್ ಅಂತ ಇದೆ. ಸೊ ಇಲ್ಲಿ ನೀವು ನಿಮ್ಮ SSLC ಅದನ್ನ ಟಿಕ್ ಮಾಡ್ತೀರಾ. ಅದಾದಮೇಲೆ ಇಲ್ಲಿ ಮಂತ್ ಇಯರ್ ಅಂತ ಇದೆ. ಸೊ ಅವತ್ತಿನ ಮಂತು ಈಗ ನಮ್ಮದು 3ನೇ ತಾರೀಕಿಂದ ಶುರುವಾಗುತ್ತೆ, 2026. ಸೊ ಇದನ್ನು ಎಂಟ್ರಿ ಮಾಡಾದಮೇಲೆ ಕೆಳಗಡೆ ನಮಗೆ ನೋಂದಣಿ ಸಂಖ್ಯೆ ಅಂತಂದರೆ ನಿಮಗೆ ರಿಜಿಸ್ಟಾರ್ ನಂಬರ್ ಇರುತ್ತೆ. ನಿಮ್ಮ ರಿಜಿಸ್ಟಾರ್ ನಂಬರ್ನ ಅಲ್ಲಿ ಸರಿಯಾಗಿ ನೋಡಿಕೊಂಡು ನಿಮ್ಮ ಹಾಲ್ ಟಿಕೆಟ್ನ ಎಂಟ್ರಿ ಮಾಡಬೇಕಾಗಿರುತ್ತೆ ಇಲ್ಲಿ. ಸೊ ಅದಾಯಿತಾ. ಸೊ ಅದಾದಮೇಲೆ ಕೆಳಗಡೆ ಆನ್ಸರ್ ಬುಕ್ಲೆಟ್ ಸೀರೀಸ್ ನಂಬರ್ ಅಂತ ಇರುತ್ತೆ, ಸೀರಿಯಲ್ ನಂಬರು. ಸೊ ಅದು ಆಲ್ರೆಡಿ ಪ್ರಿಂಟಾಗಿ ಬಂದಿರುತ್ತೆ. ತದನಂತರ ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂಥದ್ದು ಮಾಧ್ಯಮ. ಸೊ ನೀವು ಇಂಗ್ಲೀಷ್ ಮೀಡಿಯಮ್ ಆಗಿದ್ದರೆ ಇಂಗ್ಲೀಷ್ ಮೀಡಿಯಮ್ ಇಂಗ್ಲೀಷ್ ಅಂತ ಬರೀತೀರ, ಕನ್ನಡ ಮೀಡಿಯಮ್ ಆಗಿದ್ದರೆ ಕನ್ನಡ ಅಂತ ಬರೀತೀರ. ಅದರ ಪಕ್ಕದಲ್ಲಿ ವಿಷಯ ಯಾವ ವಿಷಯದ ಪೇಪರು ಅವತ್ತು ಎಕ್ಸಾಮ್ ನಡೀತಾ ಇದೆ ಆ ವಿಷಯದ ಹೆಸರನ್ನು ಅಲ್ಲಿ ಬರೀತೀರ. ನಂತರ ವಿಷಯದ ಸಂಕೇತ ನಿಮ್ಮ ಹಾಲ್ ಟಿಕೆಟ್ ಮೇಲೆ ಪ್ರಿಂಟಾಗಿ ಬಂದಿರುತ್ತೆ. ಸೊ ಸಪೋಸ್ ಕನ್ನಡ ಇತ್ತು ಅಂದರೆ ಕನ್ನಡ 1K. ಸೊ ನೆಕ್ಸ್ಟ್ ಇಂಗ್ಲೀಷ್ ಇತ್ತು ಅಂದರೆ ಅದಕ್ಕೆ ಆದಂಥ ಕೋಡ್ ಅಂತಕ್ಕಂಥದ್ದು ಇರುತ್ತೆ. ಸೊ ನಮ್ಮ ಮ್ಯಾಥ್ಸ್ ಪೇಪರಿಗೆ ಬಂದುಬಿಟ್ಟು 81E. ಸೊ 81E ನಮ್ಮ ಮ್ಯಾಥ್ಸ್ ಪೇಪರಿಂದು ಕೋಡು. ಅದಾದಮೇಲೆ ಕೆಳಗಡೆ ಬಂದರೆ ಸೊ ಸೀರಿಯಲ್ ನಂಬರ್ ಆಫ್ ಮ್ಯಾಪ್ ಆರ್ ಗ್ರಾಫ್ ಏನಾದ್ರು ಯೂಸ್ ಮಾಡಿದರೆ ಅದನ್ನು ಬರೀಬೇಕು. ನೆಕ್ಸ್ಟ್ ಎಷ್ಟು ಪೇಜ್ನ ನೀವು ತುಂಬಿಸಿರ್ತೀರ, ಟೋಟಲ್ ಪೇಜ್ ಎಷ್ಟು ತುಂಬಿಸಿರ್ತೀರ ಅದನ್ನು ನೀವು ಲಾಸ್ಟಲ್ಲಿ ಎಂಟ್ರಿ ಮಾಡಬೇಕು. ಅದಾದಮೇಲೆ ಕೆಳಗಡೆ ಇಲ್ಲಿ ಸೊ ಕೊಠಡಿ ಮೇಲ್ವಿಚಾರಕ ಅಂದರೆ ಇನ್ವಿಜಿಲೇಟರ್ ಸೈನ್ಸ್ ಇರುತ್ತೆ. ಅದಾದಮೇಲೆ ಈ ಪಾರ್ಟ್ನ ನೀವು ಏನು ಕೂಡ ಟಚ್ ಮಾಡೋದಕ್ಕೆ ಹೋಗಬಾರ್ದು. ಈ ಒಂದು ಪಾರ್ಟು ಓನ್ಲಿ ಫಾರ್ ಇವ್ಯಾಲ್ಯುಯೇಟರ್ಸ್. ಸೊ ಇಲ್ಲಿ ನೀವೇನಾದ್ರು ಗೀಚೋದು ಬರೆಯೋದು ಇಲ್ಲೇನಾದ್ರು ಬರೆಯೋದು ಮಾಡಿದ್ರೆ ಸೊ ನಿಮ್ಮ ಪೇಪರ್ ವ್ಯಾಲ್ಯುಯೇಷನ್ ಆಗೋದಿಲ್ಲ. ಸೊ ಇದು ಏನಿದ್ರು ನಿಮ್ಮ ಕೆಲಸ ಬರೀ ಇಲ್ಲಷ್ಟೇ ಇರಬೇಕು. ಸೊ ಓನ್ಲಿ ಯುವರ್ ರೈಟಿಂಗ್ ಪಾರ್ಟ್ ಟಿಲ್ ಹಿಯರ್ ಅಷ್ಟೇ. ಸೊ ಹಾಗಾಗಿ ಬನ್ನಿ, ಸೊ ಹೇಗೆ ಅಟೆಂಡ್ ಮಾಡಿದ್ದಾರೆ ಈ ಒಂದು ವಿದ್ಯಾರ್ಥಿ ಅಂತಕ್ಕಂಥದ್ದು ಪೇಪರ್ನ ನೋಡೋಣ. ಸೊ ಇದಿಷ್ಟು ಅರ್ಥ ಆಯಿತು ಅಂತ ನಾನು ಭಾವಿಸ್ತೀನಿ. ಹೆಂಗೆ ಬರೀಬೇಕು, ಏನೇನು ಇರುತ್ತೆ ಆನ್ಸರ್ ಬುಕ್ಲೆಟ್ ಫ್ರಂಟ್ ಪೇಜಲ್ಲಿ ಅಂತಕ್ಕಂಥ ನಿಮಗೆ ಗೊತ್ತಾಯಿತು ಅಂತ ನಾನು ಭಾವಿಸ್ತೀನಿ. ಸೊ ಬನ್ನಿ ಹಾಗಾದರೆ ಮುಂದೆ ನೋಡೋಣ. ಮೊದಲನೇದಾಗಿ ತುಂಬ ಜನ ಸ್ಟೂಡೆಂಟ್ಸ್ ಏನು ಮಿಸ್ಟೇಕ್ ಮಾಡ್ತೀರಾ ಅಂತ ಅಂದರೆ, ಆನ್ಸರ್ಸ್ಗಳು ಕರೆಕ್ಟಾಗಿರುತ್ತೆ. ಸೊ ಉತ್ತರಗಳೆಲ್ಲ ಸರಿ ಇರುತ್ತೆ, ಬಟ್ ನಿಮಗೆ ಮಾರ್ಕ್ಸ್ ಬಂದಿರೋದಿಲ್ಲ. ಅದೇ ಯಾಕೆ? ಪ್ರೆಸೆಂಟೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಪ್ರೆಸೆಂಟ್ ಮಾಡೋವಂಥ ರೀತಿ ಸರಿ ಇಲ್ಲದೆ ಹೋದರೆ ಮಾರ್ಕ್ಸ್ ಕೂಡ ಕಳ್ಕೊತೀರ. ಸೊ ಹಾಗಾಗಿ ಮೊದಲನೇದಾಗಿ ನೀವು ಪ್ರೆಸೆಂಟೇಷನ್ ಹೆಂಗೆ ಮಾಡಬೇಕು ಸೊ ಅದನ್ನು ನೋಡೋಣ. ಸೊ ಇಲ್ಲಿ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು. ಸೊ ಇದು ಮೊದಲನೇ ಪೇಜು. ಸೊ 2ನೇ ಪೇಜ್ ಆದಮೇಲೆ ಎಡಗಡೆ ಭಾಗ ನಿಮಗೆ ಜನರಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ. ಸೊ ಅಭ್ಯರ್ಥಿಗಳಿಗೆ ಎಕ್ಸಾಮ್ ಬರೀತಾ ಇರುವಂಥ ಸ್ಟೂಡೆಂಟ್ಸ್ಗಳಿಗೆ ಅದನ್ನು ಓದಿಕೊಂಡು ತದನಂತರ ನೀವು ಶುರು ಮಾಡಬೇಕು. ಸೊ ಮೊದಲನೇದಾಗಿ ಸೊ ಈ ವಿದ್ಯಾರ್ಥಿ MCQ ಇಂದ ಶುರು ಮಾಡಿದ್ದಾರೆ. ಮೊದಲನೇ ಫಸ್ಟ್ ಕ್ವೆಶನಿಂದ. ಸೊ ಹೇಗೆ ಬರೆದಿದ್ದಾರೆ, ಅವರು ಒಂದು ಪ್ರಶ್ನೆ ಸಂಖ್ಯೆನ ಕೊಟ್ಟಿರುವಂಥ ಕಾಲಮ್ ಒಳಗಡೆ ನೀಟಾಗಿ 1, 2, 3, 4 ಅಂತ ಬರೆದಿದ್ದಾರೆ. ಅದಾದಮೇಲೆ ಉತ್ತರನ ಅವರು ಬರೀ ಉತ್ತರನ ಬರೆದಿಲ್ಲ, ಅದ್ರ ಜೊತೆಗೆ ಯಾವ ಆಪ್ಷನ್ ಸರಿ ಇದೆ, ಯಾವುದು ಅದಕ್ಕೆ ಸೂಟ್ ಆಗ್ತಾಯಿದೆ ಅಂತಕ್ಕಂಥದ್ದನ್ನ ಅವರು ಅಲ್ಲೇ ಎದುರುಗಡೆ ಬರೆದಿದ್ದಾರೆ. ಸೊ ನೋಡಿ, MCQ ಆನ್ಸರ್ಸ್ಗಳನ್ನ ನನಗೆ 5 ಗೊತ್ತು, ಇನ್ನು 3 ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಫಸ್ಟ್ 5 ಬರೆದುಬಿಟ್ಟು ಇಲ್ಲಿ ಇನ್ನು 3 ಹಿಂದೆ ಬರೆಯೋದು ಹಾಗೆಲ್ಲ ಮಾಡಬಾರ್ದು.
ಸೊ MCQ ಸೊ ಆಲ್ವೇಸ್ ಐದರ್ ಫಸ್ಟ್ ಪೇಜಲ್ಲಿ ಬರೀತೀರಾ ಅಥವಾ ಲಾಸ್ಟಲ್ಲಿ ಬರೀತೀರಾ, ನಿಮ್ಗೆ ಕನ್ವೀನಿಯೆಂಟು. ನಿಮ್ಗೆ ಯಾವುದು ಬರುತ್ತೋ ಪ್ರಶ್ನೆ ಉತ್ತರಗಳು ಗೊತ್ತಿರೋವಂಥದ್ದು ಕ್ವಶನ್ ಪೇಪರ್ನ ನೋಡಿಬಿಟ್ಟು ಬರಿತಾ ಹೋಗಬೇಕು. ಸೊ ಇಲ್ಲಿ 3 ಬರೆಯೋದು, ಹಿಂದೆ 4 ಬರೆಯೋದು ಹಾಗೆಲ್ಲ ಮಾಡಬಾರ್ದು. ಸೊ MCQ ಮಾತ್ರ ಒಂದು ಆರ್ಡ್ರಲ್ಲೇ ಇರಬೇಕು. ಸೊ ಇವ್ರು ಬರೆದಿದ್ದಾರಲ್ವ ನೋಡಿ. ಸೊ 1 2 3 4 5 6 7 8 1ರಿಂದ 8 ಪ್ರಶ್ನೆವರೆಗೂ ಡೈರೆಕ್ಟಾಗಿ ಅವರು 1ರಿಂದ 8 ಬರೆದಿದ್ದಾರೆ. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ ಬನ್ನಿ. ನೆಕ್ಸ್ಟ್ ಅವರು ಸೆಕೆಂಡ್ ಮೇನಲ್ಲಿ ಏನು 1 ಮಾರ್ಕರ್ಸ್ ಕ್ವಶನ್ ಬಂದಿದೆ. ಸೊ 1 ಮಾರ್ಕರ್ಸ್ 8 ಪ್ರಶ್ನೆ ಬಂದಿದೆ. ಸೊ 8 ಪ್ರಶ್ನೆನ ಅವರು ಅಟೆಂಡ್ ಮಾಡಿದ್ದಾರೆ. ಸೊ ಹೆಂಗೆ ಅಟೆಂಡ್ ಮಾಡಿದ್ದಾರೆ ನೋಡಿ. ಸೊ ಎಷ್ಟು 1 ಮಾರ್ಕ್ಸಿಗೆ ಎಷ್ಟು ಕೇಳಿದ್ದಾರೆ ಅಷ್ಟೇ ಬರೆದಿದ್ದಾರೆ. ಸೊ ನಾಟ್ ಮೋರ್ ದೆನ್ 1 ಮಾರ್ಕ್. ಸೊ ಹಾಗಾಗಿ ನೀವು ಕೂಡ ಎಷ್ಟು ಪ್ರಶ್ನೆ ಮುಂದೆ ಎಷ್ಟು ಮಾರ್ಕ್ಸ್ಗಳಿಗೆ ಆ ಪ್ರಶ್ನೆನ ಕೇಳ್ತಿದ್ದಾರೆ ಅಷ್ಟು ಮಾತ್ರ ಬರೀಬೇಕು. 1 ಮಾರ್ಕ್ಸ್ಗೆ 4 ಮಾರ್ಕ್ಸ್ ಅಷ್ಟು ತುಂಬಿಸುವಂಥದ್ದು ನೆಸೆಸಿಟಿ ಇಲ್ಲ. ಸೊ ಮ್ಯಾಥ್ಸ್ ಪೇಪರಲ್ಲಿ ನೀವು ಆ್ಯಕ್ಚುಲಿ ನೋಡಬೇಕು ಅಂತಂದರೆ ನಮಗೆ ಸ್ಟೆಪ್ಸ್ನ ಯಾವುದೇ ರೀತಿ ಸ್ಟೆಪ್ಸ್ನ ಮಿಸ್ ಮಾಡ್ದಂಗೆ ನೀವು ಬರಿತಾ ಹೋಗಬೇಕು. ನೀಟ್ನೆಸ್ ಇರಬೇಕು, ಫಾರ್ಮುಲಾ ಇರಬೇಕು, ಫೈನಲ್ ಆನ್ಸರ್ನ ಹೈಲೈಟ್ ಮಾಡಬೇಕು. ಸೊ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು. ಸೊ ಅವ್ರು ಮಾಡಿರ್ತಕ್ಕಂತಹ ಎಲ್ಲ ಆನ್ಸರ್ಗಳಿಗೆ ಅವರು ಹೈಲೈಟ್ ಮಾಡಿದ್ದಾರೆ. ಸೊ ಕಾಣಿಸ್ತಾ ಇದೆಯಾ ಇಲ್ಲಿ. ಸೊ ಇಲ್ಲಿ ನೋಡಿ -1 and 4 0 and -2. ಸೊ ಈ ಥರ ಫೈನಲ್ ಆನ್ಸರ್ಗಳಿಗೆ ಹೈಲೈಟ್ ಮಾಡ್ತಾರೆ. ಸೊ ಈ ಥರ ಹೈಲೈಟ್ ಮಾಡೋದ್ರಿಂದ ಏನಾಗುತ್ತೆ, ಎಕ್ಸಾಮಿನರ್ ಯಾರು ಇರ್ತಾರಲ್ಲ ಅವ್ರಿಗೆ ನಿಮ್ಮ ಮೇಲೆ ಒಂದು ಒಳ್ಳೆ ಇಂಪ್ರೆಷನ್ ಬರುತ್ತೆ. ಸೊ ಎಸ್ ಸ್ಟೂಡೆಂಟ್ಸ್ ಹ್ಯಾಸ್ ರಿಟರ್ನ್ ಪ್ರಾಪರ್ಲಿ ಮತ್ತು ಎಲ್ಲನೂ ಕೂಡ ಒಳ್ಳೆ ಸೂಪರಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಅಂತ ಅವ್ರಿಗೆ ಒಂದು ಒಳ್ಳೆ ಭಾವನೆ ಬರುತ್ತೆ. ಮತ್ತು ಪೇಪರಲ್ಲಿ ನಿಮಗೆ ಎಲ್ಲ 1-2 ಮಿಸ್ಟೇಕ್ಸ್ ಆಗಿದ್ರೂ ಕೂಡ ಅವರು ಮಾರ್ಕ್ಸ್ ತೆಗೆಯೋದಕ್ಕೆ ಹೋಗೋದಿಲ್ಲ. ಸೊ ನಿಮ್ಮ ನೀಟ್ನೆಸ್ ಇತ್ತು ಅಂತ ಅಂದರೆ. ಮತ್ತು ಏನಾದರೂ ರಫ್ ವರ್ಕ್ ಮಾಡಬೇಕು, ನಮಗೇನು ಅಲ್ಲಿ ರಫ್ ಶೀಟ್ಸ್ ಕೊಡೋದಿಲ್ಲ ಮಕ್ಕಳೇ. ಸೊ ಆನ್ಸರ್ ಬುಕ್ಲೆಟ್ನ ಕೆಳಗಡೆ ನೀವು ಇಲ್ಲಿಗೆ ಕಾಣಿಸ್ತಾ ಇದೆ ಅಲ್ವಾ, ಸ್ಪೇಸ್ ಫಾರ್ ರಫ್ ವರ್ಕ್ ಅಂತ. ಸೊ ಇಲ್ಲಿ ಏನೇ ಇದ್ದರೂ ಕೂಡ ನಿಮ್ಮ ರಫ್ ವರ್ಕು ಈ ಒಂದು ಕಾಲಮಲ್ಲಿ ಮಾತ್ರ ಮಾಡಬೇಕು. ಸೊ ಅಲ್ಲಿ ಇಲ್ಲಿ ಸೈಡಲ್ಲಿ ಬರೆದು ಹೊಡೆದಾಕುವಂಥದ್ದು, ಸೊ ಆ ಥರ ಎಲ್ಲ ಮಿಸ್ಟೇಕ್ಸ್ನ ಮಾಡಬೇಡಿ. ಸೊ ಅದರಿಂದನೂ ಕೂಡ ನಿಮ್ಮ ಮಾರ್ಕ್ಸ್ ಅಂತಕ್ಕಂಥದ್ದು ಹೋಗುತ್ತೆ. ಸೊ ಇಫ್ ಯು ಆರ್ ಅಬ್ಸರ್ವಿಂಗ್ 2 ಮಾರ್ಕ್ಸ್ನ ನೋಡೋದಾದರೆ ಇಲ್ಲಿ ನೋಡಿ. ಸೊ ಅವರು ಎಲಿಮಿನೇಷನ್ ಮೆಥಡ್ ಮಾಡಿದ್ದಾರೆ. ಸೊ ಎಷ್ಟು ಬ್ಯೂಟಿಫುಲ್ಲಾಗಿ ಬರೆದಿದ್ದಾರೆ ನೋಡಿ. ಸ್ಟೆಪ್ಸು ಎಲಿಮಿನೇಷನ್, ಆ್ಯಡಿಂಗ್ ಬೈ ಎಲಿಮಿನೇಷನ್ ಮೆಥಡ್, ಬೈ ಆ್ಯಡಿಂಗ್, ಸೊ ಕ್ಯಾನ್ಸಲ್ ಮಾಡಿರೋದಾಗಿರ್ಬೋದು, X ವ್ಯಾಲ್ಯೂ ತೊಗೊಳ್ಳೋದಾಗಿರ್ಬೋದು, Y ವ್ಯಾಲ್ಯೂ. ಸೊ ಈ ಥರ ನೀಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಮತ್ತು ವಿತ್ ಅಂಡರ್ಲೈನ್ ಮಾಡಿದ್ದಾರೆ ಆನ್ಸರ್ಸ್ಗೆ. ಸೊ ಹಾಗೆ ಎಕ್ಸಾಮಿನರ್ಗೆ ಏನಾಗುತ್ತೆ, ಸೊ ಆನ್ಸರ್ ನೋಡ್ತಾರೆ, ಸ್ಟೆಪ್ಸ್ ನೋಡ್ತಾರೆ. ಸೊ ಡೈರೆಕ್ಟಾಗಿ ಅವರು ಮಾರ್ಕ್ಸ್ನ ಅವಾರ್ಡ್ ಮಾಡ್ತಾರೆ. ಸೊ ಯಾವುದೇ ರೀತಿ ಮಾರ್ಕ್ಸ್ ಕಟ್ಟಾಗುವಂಥ ಚಾನ್ಸಸ್ಸು ನಿಮಗೆ ಇರೋದೇ ಇಲ್ಲ. ಸೊ ಇನ್ನೊಂದು ನಾನು ಮುಖ್ಯವಾಗಿ ಹೇಳಬೇಕು, ಡಯಾಗ್ರಾಮ್ಸ್ಗಳು ವೇರೆವರ್ ಡಯಾಗ್ರಾಮ್ಸ್ ನೆಸಸರಿ ಇದೆಯೋ ಸೊ ಅಲ್ಲಿ ನೀವು ಡಯಾಗ್ರಾಮ್ಸ್ನ ಪ್ರಾಪರಾಗಿ ಮೆನ್ಷನ್ ಮಾಡಲೇಬೇಕು. ಸೊ ನಮಗೆ ಮ್ಯಾಥ್ಸ್ ಪೇಪರಲ್ಲಿ 2 ಡಯಾಗ್ರಾಮ್ಸ್ ಬೇಕಾಗುತ್ತೆ. ಯಾವುದು ಥಿಯರಮ್ಸ್, ಒಂದು 3 ಮಾರ್ಕಿನ ಥಿಯರಮು, ಒಂದು 4 ಮಾರ್ಕ್ಸಿನ ಥಿಯರಮು. ಸೊ ಇದು 3 ಮಾರ್ಕಿನ ಥಿಯರಮು. ಸೊ ಟ್ಯಾಂಜೆಂಟ್ ಥಿಯರಮ್ ಕೊಟ್ಟಿದ್ದಾರೆ. ಸೊ ಎಷ್ಟು ಬ್ಯೂಟಿಫುಲ್ಲಾಗಿ ಡಯಾಗ್ರಾಮ್ ಮಾಡಿದ್ದಾರೆ ಮತ್ತು ಇಲ್ಲಿ ಪ್ರೂಫ್ನ ಬರೆದಿದ್ದಾರೆ. ಸೊ ಎಲ್ಲೇ ಆಗಲಿ ಯಾವುದಾದ್ರು ನಿಮಗೆ ಈ ಪೇಪರಲ್ಲಿ ಎಲ್ಲಾದರೂ ಅವರು ಹೊಡೆದಾಕಿರುವಂಥದ್ದು, ಓವರ್ ರೈಟ್ ಮಾಡಿರುವಂಥದ್ದು ಎಲ್ಲೂ ಕಾಣಿಸೋದಿಲ್ಲ. ಅಷ್ಟು ಬ್ಯೂಟಿಫುಲ್ಲಾಗಿ ಅವ್ರ ಪೇಪರ್ನ ಪ್ರೆಸೆಂಟ್ ಮಾಡಿದ್ದಾರೆ. ಅರ್ಥ ಆಗ್ತಾ ಇದೆಯಾ ಮಕ್ಕಳ? ನೀವು ಅಷ್ಟೇ, ನೀವು ಬರೆಯುವಾಗ ನಿಮ್ಗೆ ಏನು ಗೊತ್ತಿದೆಯೋ ಆನ್ಸರ್ಸ್ನ ಪ್ರಾಂಪ್ಟಾಗಿ ಅದ್ರ ಗೊತ್ತಿದೆಯೋ, ಏನು ಅದ್ರ ಬಗ್ಗೆ ಫಾರ್ಮುಲಾ ಗೊತ್ತಿದೆಯಾ, 2 ಸ್ಟೆಪ್ ಕೊಟ್ಟಿದೆಯಾ ಬರೀರಿ. ಸೊ ಡೆಫಿನೆಟ್ಲಿ ಅವರು ಮಾರ್ಕ್ಸ್ ಅಂತಕ್ಕಂಥದ್ದು ಕೊಡ್ತಾರೆ. ಅಯ್ಯೋ ನನಗೆ ಗೊತ್ತೇ ಇಲ್ಲ ಅಂತ ನೀವೇನಾದರೂ ಬಿಟ್ಟು ಬಂತು ಅಂದರೆ ಸೊ ಮಾರ್ಕ್ಸ್ ಹೋಯ್ತು. ಸೊ ಅದಾದಮೇಲೆ ಗ್ರಾಫು. ಸೊ ಗ್ರಾಫ್ ಅಂತಂದು ಯಾವುದೇ ರೀತಿ ಸಪ್ರೇಟ್ ಪೇಜ್ ಕೊಡೋದಿಲ್ಲ ಅವರು. ಗ್ರಾಫ್ ಶೀಟು ನೀವು ಸ್ಕೂಲಲ್ಲಿ ಗ್ರಾಫ್ ಶೀಟ್ ಕೊಟ್ಟು ಟ್ಯಾಗ್ ಮಾಡ್ತಾಯಿದ್ರಲ್ವಾ, ಸೊ ಆ ಥರ ಇರೋದಿಲ್ಲ. ಸೊ ಇಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ. ಸೊ ಗ್ರಾಫ್ ಶೀಟ್ ಅಂತಕ್ಕಂಥದ್ದು ನಿಮ್ಮ ಆನ್ಸರ್ ಬುಕ್ಲೆಟ್ನ ಜೊತೆಗೆ ಬಂದಿರುತ್ತೆ. ಸೊ ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಇದು ಆನ್ಸರ್ ಬುಕ್ಲೆಟ್ನ ಜೊತೆಗೇ 2 ಗ್ರಾಫ್ನ ಅವರು ಅಟ್ಯಾಚ್ ಮಾಡಿ ಕಳಿಸಿರ್ತಾರೆ. ಸೊ ನೀವು ಗ್ರಾಫ್ ಮಾಡುವಾಗ ದಯವಿಟ್ಟು ಸೊ ಗ್ರಾಫ್ ಪಾಯಿಂಟ್ಸ್ಗಳನ್ನ ಇಲ್ಲೆಲ್ಲೋ ಬರೆದುಬಿಟ್ಟು ಸೊ ಗ್ರಾಫ್ನ ಮಾಡಬೇಡಿ. ಸೊ ಗ್ರಾಫ್ ಶೀಟು ರೈಟ್ ಸೈಡಲ್ಲಿ ಇರೋದ್ರಿಂದ ಸೊ ಲೆಫ್ಟ್ ಸೈಡಲ್ಲಿ ನಿಮ್ಮ ವರ್ಕಿಂಗ್ ಕಾಲಮ್ಸ್ ಏನಿದೆಯೋ ಅದನ್ನು ಬರೆದುಬಿಡಿ. ಸೊ ಯಾಕೆ ಅಂದರೆ ಎಕ್ಸಾಮಿನರ್ಗೆ ಚೆಕ್ ಮಾಡುವಂಥ ಟೈಮಲ್ಲಿ ಸೊ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್. ಸೊ ಹಾಗಾಗಿ ಅವರು ಆ ಗ್ರಾಫ್ ಪಾಯಿಂಟ್ಸ್ನ ನೋಡ್ಕೊಂಡು ಪಕ್ಕದಲ್ಲಿ ನಿಮ್ಮ ಗ್ರಾಫ್ಗೆ ಸರಿ ಇದೆಯೋ ಇಲ್ವೋ ಅಂತ ಮಾರ್ಕ್ಸ್ನ ಕೊಡ್ತಾ ಹೋಗ್ತಾರೆ. ಸೊ ಇದಿಷ್ಟು ಫ್ರೆಂಡ್ಸ್ ಅಥವಾ ಸ್ನೇಹಿತರೆ, ಸೊ ನಿಮ್ಮ ಮ್ಯಾಥ್ಸ್ ಪೇಪರು ಇಷ್ಟೇ ಅಟೆಂಡ್ ಮಾಡಿಬಿಟ್ರೆ ಭಾಳ ಒಳ್ಳೆ ಮಾರ್ಕ್ಸ್ ನಿಮ್ಗೆ ಸಿಗುತ್ತೆ. ಯಾವುದೇ ರೀತಿ ಟೆನ್ಷನ್ ಮಾಡ್ಕೊಳ್ಳೋಂಥ ಅಗತ್ಯ ಇಲ್ಲ. ಸೊ ನಿಮಗೆ ನೀಟಾಗಿ ಅವತ್ತಿನ ದಿನ ಹೋಗಿ ಎಕ್ಸಾಮಿನೇಷನ್ ಹಾಲ್ ಕೂತ್ಕೊಳ್ಳಿ, ಕಾಮ್ ಆ್ಯಂಡ್ ಕಂಪೋಸ್ಡಾಗಿ ಕೂತ್ಕೊಳ್ಳಿ. ಸೊ 3 ಗಂಟೆ 15 ನಿಮಿಷ ನಿಮ್ಮ ಎಕ್ಸಾಮಿನೇಷನ್ ಇರುತ್ತೆ. ಟೈಮ್ ಮ್ಯಾನೇಜ್ಮೆಂಟ್ ಬಹಳ ಮುಖ್ಯ. ಮೊದಲ 10 ನಿಮಿಷ ನಿಮ್ಮ ಕ್ವಶನ್ ಪೇಪರ್ನ ಓದೋದಕ್ಕೆ ಇಟ್ಕೊಳ್ಳಿ ಮತ್ತು ಕೊನೆಯ 15 ನಿಮಿಷ ನಿಮ್ಮ ಆನ್ಸರ್ ಪೇಪರ್ನ ಚೆಕ್ ಮಾಡ್ಕೊಳ್ಳಿಕ್ಕೆ ಇಟ್ಕೊಳ್ಳಿ. ಯಾವುದೇ ರೀತಿಯ ಮಿಸ್ಟೇಕ್ಸ್ಗಳನ್ನ ನೀವು ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ರಿಜಿಸ್ಟಾರ್ ನಂಬರ್ ಬರೆಯುವಾಗ ಬಹಳ ಕೇರ್ಫುಲ್ಲಾಗಿರಿ. ಸೊ ಒಂದಲ್ಲ ಒಂದು ಮಿಸ್ಟೇಕ್ ಆಗಿದಾಗ ನೀವು ಅಲ್ಲೇ ತಿದ್ದೋದು ಪದ್ದೋದು ಮಾಡ್ದೇ ಟೀಚರ್ ಯಾರಿರ್ತಾರೋ ಅವ್ರ ಗಮನಕ್ಕೆ ತನ್ನಿ. ಸೊ ಆಲ್ಟರ್ನೇಟಿವ್ ಆಗಿ ಅವರು ಏನು ಉಪಾಯ ಅಂತಕ್ಕಂಥದ್ದು ಕೊಡ್ತಾರೆ.
ಸೊ ನಿಮ್ಗೆ ಏನು ಗೊತ್ತಿದೆಯೋ ಅದನ್ನು ಬರೀರಿ. ಸೊ ಡೋಂಟ್ ರೈಟ್ ಎನಿ ಕುಕ್ಡ್ ಅಪ್ ನಾನ್ ಸೆನ್ಸ್, ನನ್ನನ್ನು ಪಾಸ್ ಮಾಡಿ ದಯವಿಟ್ಟು ದೇವರು ದಿಂಡ್ರು ನೀವೇ ಅಂತ ಆ ಥರದ್ದೆಲ್ಲ ಏನು ಬರೆಯೋದಕ್ಕೆ ಹೋಗಬೇಡಿ. ಸೊ ನಿಮ್ಮ ಪ್ರಿಪ್ರೇಷನ್ 1 ವರ್ಷದಿಂದ ನೀವು ನೋಡಿದ್ದೀರ, 1 ವರ್ಷ ನೀವು ಓದಿದ್ದೀರ ಅಲ್ವಾ. ಸೊ ಯಾವುದೇ ರೀತಿ ಗಾಬರಿಗೊಳಗಾಗ್ದೇ ಸೊ ಈ ಎಕ್ಸಾಮ್ನ ಫೇಸ್ ಮಾಡಿ. ಆ್ಯಂಡ್ ಐ ವಿಶ್ ಯು ವೆರಿ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ಸ್ ಆ್ಯಂಡ್ ಥ್ಯಾಂಕ್ ಯು. ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಅಂದರೆ ಒಂದು ಲೈಕ್, ಒಂದು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಧನ್ಯವಾದಗಳು.